ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಅವರೆಲ್ಲರೂ ದಿನವಿಡೀ ಕಷ್ಟಪಟ್ಟು ದುಡಿದು ಹೊಟ್ಟೆ ತುಂಬಿಸಿಕೊಳ್ಳುವ ಕಡು ಬಡವರು. ವಾಸಿಸೋದಕ್ಕೆ ಸ್ವಂತ ಸೂರಿಲ್ಲದೆ ಸರ್ಕಾರಿ ಜಾಗದಲ್ಲೇ ತಗಡಿನ ಶೆಡ್ ಹಾಕಿಕೊಂಡು ಹಲವು ವರ್ಷಗಳಿಂದ ಬದುಕು ಸಾಗಿಸ್ತಾ ಇದ್ರು. ಆದರೆ ಒತ್ತುವರಿ ನೆಪದಲ್ಲಿ ಅಧಿಕಾರಿಗಳು ತೆಗೆದುಕೊಂಡ ಕ್ರಮಕ್ಕೆ ಈಗ ಆ ಬಡ ಜನರಿಗೆ ದಿಕ್ಕೇ ತೋಚದಂತಾಗಿದ್ದು ಮಕ್ಕಳನ್ನ ಎತ್ಕೊಂಡು ಬೀದಿಯಲ್ಲಿ ನಿಂತು ಕಣ್ಣೀರಿಟ್ಟಿದ್ದಾರೆ. ಒಂದೆಡೆ ಕಣ್ಣೀರಿಟ್ಟು ನ್ಯಾಯಕ್ಕಾಗಿ ಕೈ ಮುಗಿದು ಬೇಡಿಕೊಳ್ತಿರುವ ಅಸಹಾಯಕ ಮಹಿಳೆಯರು, ಇನ್ನೊಂದೆಡೆ ನಮಗೊಂದು ಸೂರು ಕೊಡಿ ಸ್ವಾಮಿ ಎಂದು ಕಣ್ಣೀರು ಹಾಕ್ತಿರುವ ಕುಟುಂಬಗಳು. ಧಾರವಾಡ ಜಿಲ್ಲಾಧಿಕಾರಿ ಕಚೇರಿ ಎದುರು ಸದ್ಯ ಎಂತಹದ್ದೊಂದು ಕರುಣಾಜನಕ ದೃಶ್ಯಗಳು ಕಂಡುಬಂದಿವೆ. ಧಾರವಾಡ ಜಿಲ್ಲೆಯ ಕುಂದಗೋಳ ತಾಲೂಕಿನ ರಟ್ಟಿಹಳ್ಳಿ ಗ್ರಾಮದ ಆಶ್ರಯ ಕಾಲೋನಿಯಲ್ಲಿ ಹಲವು ವರ್ಷಗಳಿಂದ ತಗಡಿನ ಶೆಡ್ ನಿರ್ಮಿಸಿಕೊಂಡು ಬದುಕ್ತಾ ಇದ್ದ ಬಡವರ ಸಂಸಾರವೀಗ ಬೀದಿಗೆ ಬಿದ್ದಿದೆ. ವಿಪರ್ಯಾಸ ಅಂದ್ರೆ ಇದೇ ಆಶ್ರಯ ಕಾಲೋನಿಯ ಬಡ ಜಾಗಕ್ಕೆ ರಸ್ತೆ, ಚರಂಡಿ, ವಿದ್ಯುತ್ ಸೇರಿದಂತೆ ಮೂಲಭೂತ ಸೌಕರ್ಯಗಳನ್ನ ಇದೇ ಸರ್ಕಾರ ಕಲ್ಪಿಸಿತ್ತು. ಆದರೆ ಇದೇ ಪ್ರದೇಶದಲ್ಲಿ ಇಂದಿರಾ ಗಾಂಧಿ ಶಾಲೆ ನಿರ್ಮಾಣಕ್ಕೆ ಮುಂದಾಗಿರುವ ಅಧಿಕಾರಿಗಳು ಹಠಕ್ಕೆ ಬಿದ್ದವರಂತೆ ಆಶ್ರಯ ಕಾಲೋನಿಯ ಶೆಡ್ಗಳನ್ನ ಧ್ವಂಸ ಮಾಡಿದ್ದಾರೆ. ನಮ್ಮ ಮನೆಗಳನ್ನ ಕೆಡವಬೇಡಿ, ನಮಗೆ ಬೇರೆ ದಾರಿ ಇಲ್ಲ ಎಂದು ಕಾಲಿಗೆ ಬಿದ್ದರೂ ಅಧಿಕಾರಿಗಳು ಮಾತ್ರ ಕರುಣೆಯನ್ನೇ ತೋರಲಿಲ್ಲ ಎಂಬುದು ಸ್ಥಳೀಯರು ಅಳನನ್ನ ತೋಡಿಕೊಂಡಿದ್ದಾರೆ. ನಮ್ಗೆ ನ್ಯಾಯ ಕೊಡಿಸ್ಬೇಕ್ರಿ ನೀವು, ದಯವಿಟ್ಟು ನಿಮ್ ಕೈ ಮುಗಿದು ಕೇಳ್ಕೊಂತೀವಿ. ನಮ್ಗೆ ಬೀದಾಗ ಬಿದ್ದೇವ್ರಿ ನಾವು. ನಮ್ಮನ್ನೆಲ್ಲ ತಗಡಿನ ಶೆಡ್ ಎಲ್ಲ ಕಿತ್ತೋಗಿಸಿ ನಮ್ಮ ಪರಿಸ್ಥಿತಿ ಬಹಳ ಗಂಭೀರ ಆಗೈತಿ. ನಮ್ಗೆ ಇರಾಕ್ ಮನಿ ಇಲ್ರಿ, ನಮ್ಮ ಯಜಮಾನ್ರಿ ಇಲ್ಲಿ ತೀಟ ಮಕ್ಕಳು ಕಟ್ಕೊಂಡು ಜೀವನ ಮಾಡತ್ತೀವಿ ನಾವು. ನಮ್ಗೆ ನ್ಯಾಯ ಕೇಳೋದ ಕಷ್ಟ ರೀ. ನಾವ್ ಎಲ್ಲಾದ್ರೂ ನ್ಯಾಯ ಕೇಳ್ತೀವಿ. ನಮ್ಗೆ ಜಾಗ ಬೇಕು. ಏನ್ ಮಾಡಿದ್ರಿ? ಯಾವಾಗ ಮನೆ ಕಟ್ಕೊಂಡಿದ್ರಿ? ನಾವು ಬಾಳ ದಿನ 15-20 ವರ್ಷದಿಂದ ಕಟ್ಕೊಂಡಾರ. ಎಲ್ಲಾ ಮನೆ ಪಟ್ಟಿ ಕಟ್ಟಿಸ್ಕೊಂಡಾರ. ಮನಿಗೆ ನಮ್ ಕರೆಂಟ್ ಬಿಲ್ ಕೊಟ್ಟಾರೆ, ಕರೆಂಟ್ ಕೊಟ್ರ, ಮೀಟರ್ ಫ್ರೀ ಕೊಟ್ಟಾರ, ಎಲ್ಲಾ ಕೊಟ್ಟಾರಿ ನಮ್ಗ. ಎಲ್ಲಾ ಕೊಟ್ಟಾರ, ಎಲ್ಲಾ ತಲ್ಲಿಂದ ಸೌಲಭ್ಯ ಐತ್ರಿ. ನಾವು ಈಗ ಒಂದಿಷ್ಟು ಮಂದಿ 6 ವರ್ಷ ಆತ್ರಿ ಹಾಕೊಂಡು. ಒಂದಿಷ್ಟು ಮಂದಿ 25 ವರ್ಷ 20 ವರ್ಷ ಗಂಟ್ಲೆ ಅದಾರಿ. ಅಧಿಕಾರಿಗಳ ಈ ನಿರ್ದಯಿ ಕಾರ್ಯಾಚರಣೆಯಿಂದಾಗಿ ಬರೋಬ್ಬರಿ 10ಕ್ಕೂ ಹೆಚ್ಚು ಕುಟುಂಬಗಳು ಇವತ್ತು ಸೂರಿಲ್ಲದೆ ಬೀದಿಗೆ ಬಿದ್ದಿವೆ. ಮಕ್ಕಳನ್ನ ಕಟ್ಕೊಂಡು ಸಂಬಂಧಿಕರ ಮನೆಗಳ ಮುಂದೆ ನೆರಳಿಲ್ಲದ ಜಾಗದಲ್ಲಿ ದಿನದೂಡುವಂತಾಗಿದೆ. ನಮಗೆ ವಾಸಿಸಲು ಒಂದು ಸೂರು ನೀಡಿ, ಇಲ್ಲವಾದ್ರೆ ನಮ್ಮ ಇಡೀ ಕುಟುಂಬಕ್ಕೆ ವಿಷ ಕೊಟ್ಬಿಡಿ ಎಂದು ಸಂತ್ರಸ್ತರು ಆಕ್ರೋಶದೊಂದಿಗೆ ಕಣ್ಣೀರು ಹಾಕ್ತಿದ್ದಾರೆ. ಕುಂದಗೋಳ ತಾಲೂಕು ರಟ್ಟಿಗೇರಿ ಗ್ರಾಮದೊಳಗ ಕಳೆದ 10-15 ದಿನಗಳಿಂದ ಸುಮಾರು 9 ಮನೆಗಳನ್ನ ನೆಲಸಮ ಮಾಡಿದ್ದಾರೆ. ನೆಲಸಮ ಮಾಡಿದ ಉದ್ದೇಶ ಏನಪ್ಪಾ ಅಂತಂದ್ರೆ ಇಂದಿರಾ ಗಾಂಧಿ ವಸತಿ ಶಾಲೆ ರಟ್ಟಿಗೇರಿ ಗ್ರಾಮಕ್ಕೆ ಬಂದೈತಿ. ಅದಕ್ಕೋಸ್ಕರ ನಾವು ಎಲ್ಲರೂ ವಿನಂತಿ ಮಾಡ್ಕೊಂತೇವೆ, ಅವ್ರನ್ನ ತೆಗೆದ ನಾವು ಇಂದಿರಾ ಗಾಂಧಿ ವಸತಿ ಶಾಲೆ ಕಟ್ಟೋಣ ಅಂತಕ್ಕಂಥ ವಿನಂತಿಯನ್ನು ಮಾಡ್ಕೊಂಡಾಗ ಮೊನ್ನೆ ಸತೀಶ್ ಕೊಬ್ಬಯ್ಯನವರು, ಗಂಗಾಧರ ಧರೇಣ್ಣವರು, ಇನ್ನಿತರ ಎಲ್ಲ ಪ್ರಮುಖರು ಕೂಡ್ಕೊಂಡು ನಾವು ಅವ್ರಿಗೆ ಹೋಗಿ ಹೇಳಿದ್ವಿ, ಇಲ್ಲಮ್ಮ ಇಂದಿರಾ ಗಾಂಧಿ ವಸತಿ ಶಾಲೆ ಅದ, ಅದನ್ನ ಕಟ್ಟಿಸ್ಕೊಡ್ರಿ, ನೀವು ಬೇರೆ ಜಾಗನ ಸರ್ಕಾರದವ್ರು ಕೊಡ್ತಾರ, ಪ್ರಯತ್ನ ಮಾಡೋಣ ಅಂತಕ್ಕಂಥ ದಿಶೆ ಒಳಗೆ ನಮ್ಮ ಜಿಲ್ಲಾಧಿಕಾರಿಗಳ ಹತ್ರ ನಾವು ಬಂದಿದ್ದ ಕರೆ. ಒಟ್ನಲ್ಲಿ ಶಾಲೆ ನಿರ್ಮಾಣದ ಹೆಸರಿನಲ್ಲಿ ಬಡ ಕುಟುಂಬಗಳಿಗೆ ಪರ್ಯಾಯ ವ್ಯವಸ್ಥೆ ಮಾಡದೆ ಮನೆಗಳನ್ನ ತೆರವುಗೊಳಿಸ್ತಾ ಇರೋದು ಸಾರ್ವಜನಿಕರ ಭಾರೀ ಆಕ್ರೋಶಕ್ಕೆ ಕಾರಣವಾಗಿದೆ. ಜಿಲ್ಲಾಡಳಿತ ಇನ್ನಾದರೂ ಎಚ್ಚೆತ್ತುಕೊಂಡು ಈ ಸಂತ್ರಸ್ತ ಬಡ ಕುಟುಂಬಗಳಿಗೆ ತಕ್ಷಣ ಪುನರ್ವಸತಿ ಕಲ್ಪಿಸಬೇಕಾಗಿದೆ. ಶ್ರೀಧರ್ ಮುಂಡರಗಿ, ಗ್ಯಾರಂಟಿ ನ್ಯೂಸ್, ಧಾರವಾಡ.